ಜನರಲಿ ಟೀಸರು ಟ್ರೈಲರ್ನ ನೋಡಿದ ತಕ್ಷಣ ಆ ಟೀಸರ್ನ ನಾಯಕ ನಟ ಅಥವಾ ನಾಯಕ ನಟಿ ಮಾತಾಡ್ತಾರೆ. ಆದರೆ ಸರ್, ಈ ಟೀಸರ್ನ ನೋಡಿದ ತಕ್ಷಣ ನಿಮ್ಮ ಸಿನಿಮಾದ 2 ಬೆಸ್ಟ್ ಆ್ಯಕ್ಟರ್ಸ್ನ ನಾನೀಗ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಸರ್. ಇವರು ಈ ಚಿತ್ರವನ್ನು ಬಹಳ ಅಭಿಮಾನದಿಂದ ಅದ್ಧೂರಿಯಿಂದ ನಿರ್ಮಾಣ ಮಾಡಿದಂಥ ನಿರ್ಮಾಪಕರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರದ ನಿರ್ಮಾಪಕರಾದಂಥ ಮನೋಹರನ್ ಸರ್ ಹಾಗೂ KP ಶ್ರೀಕಾಂತ್ ಸರ್ ಅವರನ್ನು ಪ್ಲೀಸ್. ತಮ್ಮೆಲ್ಲರಿಗೂ UI ವರ್ಲ್ಡ್ಗೆ ಆತ್ಮೀಯವಾದ ಸ್ವಾಗತ. ನಿಮ್ಮದೇ ವರ್ಲ್ಡ್ ಸರ್. ಸೊ UI ವರ್ಲ್ಡ್ನ ಫಸ್ಟ್ ಲುಕ್ನ ನೋಡಿದ್ದಾರೆ. ಎಸ್ ಸರ್. ಜೈ ಶ್ರೀರಾಮ್ ಬರ್ತಾ ಇಲ್ಲ ಬಂತು ಸರ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ವರ್ಷ ಪೂರ್ತಿ ರಾಮನ ವರ್ಷ. ಯಾಕಂದರೆ ಅಯೋಧ್ಯೆಯಲ್ಲಿ ರಾಮನ ಭಗವಂತನ ಶಿಲಾನ್ಯಾಸ ಆಗ್ತದೆ. ಈ ವರ್ಷ ಪೂರ್ತಿ UI ವರ್ಷ ಸರ್. ಉಪೇಂದ್ರ ಸರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪತ್ರಿಕಾ ಮಿತ್ರರಿಗೆ ಎಲ್ಲ ಸಾಹೇಬ್ರಿಗೂ ನಮಸ್ಕಾರ. 48 ವರ್ಷ ಲಹರಿ ಸಂಸ್ಥೆನ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸ್ತೀವೋ ಅಷ್ಟೇ ಚೆನ್ನಾಗಿ ನೀವು ನೋಡ್ಕೊಳ್ರಿ. ನಿಮಗೆಲ್ಲ ಆರ್ಥಿಕ ಶುಭಾಶಯಗಳು. ನಿಮಗೆಲ್ಲ ಚಿರುಣಿ ನಾನು. ಮತ್ತು ಸಿನಿಮಾ ಇಂಡಸ್ಟ್ರಿ ಕೂಡ, ಸಂಗೀತ ಕ್ಷೇತ್ರ ಎಸ್ಪೆಷಲಿ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ಈ ಮಟ್ಟಕ್ಕೆ UI ಪಿಕ್ಚರ್ ಬಂದಿದೆ ಅಂತಂದರೆ ಉಪೇಂದ್ರ ಸಾಹೇಬರು ನನ್ನ ಜೂನಿಯರ್ ಸ್ಕೂಲಲ್ಲಿ, ಬಟ್ ಸಿನಿಮಾಲ್ ಸೀನಿಯರ್ ಅವರು. ಅದ್ಭುತವಾಗಿ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ರಾತ್ರಿ ಹಗಲು ತುಂಬ ಕಷ್ಟಪಟ್ಟಿದ್ದಾರೆ. ಇಡೀ ಕಂಪ್ಲೀಟ್ ಟೀಮು UI ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಭಾಳ ಕಷ್ಟಪಟ್ಟಿದ್ದಾರೆ. ಸಿನಿಮಾ ಮಾಡೋದು ಅಂದರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ, ಕಷ್ಟಪಟ್ಟಿದ್ದಾರೆ. ಅಂದರೆ 4 ಗಂಟೆ 5 ಗಂಟೆ 6 ಗಂಟೆ ಅವ್ರಿಗೆ ಗೊತ್ತೇ ಇಲ್ಲ, ಟೈಮಿಂಗೇ ಗೊತ್ತಿಲ್ಲ. ಪ್ರಿಯಾಂಕಾ ಮೇಡಮ್, ಐ ಡೋಂಟ್ ನೋ ಹಿಂಗೆ ಬರೆಸ್ತೀರೋ ಅವ್ರಿಗೆ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲು ಅರವಿಂದ್ ಸಾಹೇಬ್ರು ಬಂದಿದ್ದಾರೆ. ಮನೋಹರನಿಗೆ ಭಾಳ ಆತ್ಮೀಯ, 40 ವರ್ಷ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಫಾರ್ UI. ಶಿವಣ್ಣ ಸಾಹೇಬ್ರೆ, ಏನು ಹೇಳ್ಬೇಕು ಸರ್, ನೀವು ಹುಟ್ಟಿದ್ದೆಲ್ಲ ಚಿನ್ನ, ನೀವೇ ಚಿನ್ನ. ಬಂಗಾರದ ಮನುಷ್ಯ ದೊಡ್ಡ ಸಾಹೇಬರು, ನೀವು ಬಂಗಾರದಂಥ ಮನುಷ್ಯರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಅಜನೀಶ್ ಲೋಕನಾಥ್ ಇಸ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಲ್ಲ ಇಡೀ ತಾಂತ್ರಿಕ ಎಲ್ಲ ನಿರ್ಮಾಪಕರು, ಶೈಲೇಂದ್ರ ಬಾಬು ಸರ್, ಎಲ್ಲ ಸ್ನೇಹಿತರು ಭಾಳ ಜನ ಬಂದಿದ್ದಾರೆ. ಚಂದ್ರು ಅವರು, ಎಲ್ಲರಿಗೂ ಕೂಡ ನಾನು ಚಿರುಣಿ ಆಗಿದ್ದೀನಿ. ಇಷ್ಟು ವರ್ಷ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮನ್ನು ಮಗು ಥರ ಬೆಳೆಸಿದ್ದೀರಿ. ಈ ಸಿನಿಮಾನೂ ಕೂಡ ಅದೇ ರೀತಿ ಒಪ್ಕೊಂಡು ಬೆಳೆಸ್ತೀರಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಐ ವಿಶ್ ಶ್ರೀಕಾಂತ್ ಸರ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನವೀನ್ ಆ್ಯಂಡ್ ಯುವರ್ ಟೀಮ್ VFX ಎಕ್ಸ್ಟ್ರಾರ್ಡಿನರಿ. ಆಫ್ಕೋರ್ಸ್ ಅಣ್ಣ ನನಗೆಲ್ಲ ಅವರು. ಮನೋಹರಣ್ಣ ದೇವರು ನನಗೆ. ಲಹರಿ ವೇಲು ಇವತ್ತು ಈ ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಮನೋಹರಣ್ಣ ಇಲ್ಲದೇ ಲಹರಿ ವೇಲು ಇಲ್ಲವೇ ಇಲ್ಲ. ಭಾಳ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅವರು, ಎಲ್ಲೂ ಬರೋದಿಲ್ಲ. ನೋಡಿ, ಮೈಕ್ ನನಗೆ ಕೊಟ್ಬಿಟ್ರಿ ಇವತ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗೇಂದ್ರ ಅವರಲ್ಲಿದ್ದಾರೆ, ಯಾರಾದ್ರು ಹೆಸರು ಬಿಟ್ಟಿದ್ರೆ ಮರ್ತೋಗ್ಬಿಡಿ, ಸಾರಿ ಕ್ಷಮಿಸಿ. ಎಲ್ಲರಿಗೂ ಕೂಡ ನಾನು ಚಿರುಣಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯು ಪ್ಲೀಸ್ ಬ್ಲೆಸ್ UI. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮನೋಹರ್ ಸರ್, ಟೂ ವರ್ಡ್ಸ್, ಆಲ್ ದ ಬೆಸ್ಟ್. UI or just UI? ಉಪೇಂದ್ರ ಅವರು ಕಷ್ಟ ಬಿದ್ದಿದ್ದಕ್ಕೋಸ್ಕರ, ಈ ಸಿನಿಮಾಗೋಸ್ಕರ ಬರ್ತಾ ಇಲ್ಲ. ಉಪೇಂದ್ರ ಅವರು ಈ ಸಿನಿಮಾಗೆ ರಾತ್ರಿ ಹಗಲು ದುಡ್ದಿದ್ದಾರೆ. ಅವ್ರ ಸ್ವಂತ ಸಿನಿಮಾ, ಅವ್ರದ್ದೇ ಪ್ರೊಡಕ್ಷನ್ ಆದ ಕಂಪ್ನಿ ಥರ ನೋಡಿಕೊಂಡು ಈ ಸಿನಿಮಾನ ರಾತ್ರಿ ಹಗಲು 1 ನಿಮಿಷನೂ ಟೈಮು ವೇಸ್ಟ್ ಮಾಡದೆ ಸಿನಿಮಾ ಪ್ರೊಡಕ್ಷನ್ನು ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನನಗಿನ್ನ ನಮ್ಮ ಸಣ್ಣ ಹೇಳ್ತಾ ಇರ್ತಾನೆ ಅದನ್ನು ಡೈಲಿ, ಪ್ರತಿದಿನ ರಿಪೋರ್ಟು. ಮತ್ತು ನಮ್ಮ ಸ್ನೇಹಿತರೆಲ್ಲ ಇವತ್ತು ಬಂದಿದ್ದೀರಾ, ನಿಮ್ಮ ಆಶೀರ್ವಾದ. ಸ್ಪೆಷಲಿ ನಮ್ಮ ಫ್ರೆಂಡು ಹೈದ್ರಾಬಾದಿಂದ ಅಲ್ಲು ಅರವಿಂದ್ ಬಂದಿದ್ದಾರೆ. ಅವರು 2 ದಿನ ಎಲ್ಲ ಕಾರ್ಯಕ್ರಮ ಸೈಡ್ಗಿಟ್ಟು ನಾನು ಕರೆದಿದ್ದ ತಕ್ಷಣ ಬರ್ತಾಯಿದ್ದೀನಿ ಮನೋಹರ್ ಅಂದ್ಬಿಟ್ಟಿದೆ. ಬಂದು 2 ದಿನ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಶಿವಣ್ಣ ಅವ್ರಿಗೂ ಧನ್ಯವಾದಗಳು.
ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೂ ಧನ್ಯವಾದಗಳು, ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶ್ರೀಕಾಂತ್ ಸರ್, ನಿಮ್ಮ ಮಾತು. ಮಾಧ್ಯಮ ಮಿತ್ರರಿಗೆ, ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರದ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಮ್ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ಗೀತಕ್ಕ ಕೊಟ್ಟಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ. ನೆಕ್ಸ್ಟು ಅಲ್ಲು ಅರವಿಂದ್ ಅವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕು. ನಾನು ನೋಡಿರೋ ಅಂಥದ್ದು 2000ನೇ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ, ಪೂರಿ ಜಗನ್ನಾಥ್, ನಾನು ಮತ್ತು ದತ್ತು ಕ್ಯಾಮ್ರಾಮನ್ 3 ಜನ ಹಿಂದೊಂದು ದಿನ ಮೀಟಿಂಗ್ ಮಾಡ್ತೀವಿ. ಶಿವಣ್ಣ ಅವರು ಅವತ್ತು ಬರ್ತಾರೆ, ನೆಕ್ಸ್ಟ್ ದಿನ ಶೂಟಿಂಗು. 6 ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ಗೆ ಇರಬೇಕು. ಕಂಟ್ರಿ ಸೈಡ್ ಇತ್ತು ಶೂಟಿಂಗು. ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವ್ರು ಪಂಕ್ಚುಯಲ್ ಅಂತ. ಮಿಕ್ದವ್ರನ್ನೆಲ್ಲರನ್ನೂ ಎಬ್ಬಿಸ್ಬಿಟ್ಟು 6 ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಬರ್ಬೇಕು ಅಂತ ಒಂದು ಚರ್ಚೆ. ದತ್ತು ಹೇಳಿದ್ರು, ನೀವು ಮಾಡಿ ಆ ಕೆಲಸನ, ನೀವು 4:15 ಎಲ್ಲರಿಗೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದರು. ಏಯ್, ಏನು ಅಂದ್ಕೊಂಡಿದ್ಯಾ, ನಾನು ಪ್ರೊಡ್ಯೂಸರಯ್ಯ, ನಾನು ಯಾಕೆ ಹೋಗಿ ಎಲ್ಲರನ್ನೂ ಎಬ್ಬಿಸ್ಲಿ ಅಂದೆ. ರೀ, 50 ಪಿಕ್ಚರ್ ಮಾಡಿರೋ ಅಲ್ಲು ಅರವಿಂದ್ ಅವರು 4:15 ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ತಾರೆ, ನೀವು ಮಾಡ್ತಾರ ಮೊದಲನೇ ಸಿನಿಮಾ ಅಂದರು. ಸರ್, ಯು ಆರ್ ಅವರ್ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ. ಎರಡನೇದು, ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ವಿ ನಾನು, ಶಿವಣ್ಣ ಅವ್ರ ಮನೆಗೆ. ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತು ಟೀ ಎಲ್ಲ ತಂದ್ಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈನೋಡು ಶೂಟಿಂಗ್ ನಡೀತಿತ್ತು, ಅವ್ರದ್ದೇ ಪ್ರೊಡಕ್ಷನ್ನು. ಒಬ್ಬರು ಒಳಗಡೆ ಬರ್ತಾರೆ, ಸರ್ ನಾಕಿ ಏರಿಯಾ ಕಾವಲ್ಲ ಸರ್ ಅಂತಾರೆ ಅವ್ರಿಗೆ. ಹಿಂಗೆ ನೋಡಿದ್ರು ಅವ್ರನ್ನ. ಏಯ್, ಇವ್ರನ್ನ ಬಿಟ್ಟವ್ರು ಯಾರ್ರೀ ಒಳಗಡೆಗೆ? ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಅಂಥೇಳಿ ಅವ್ರನ್ನ ಕಳಿಸಿದ್ರು. ನಾನು ಕಣ್ಣಾರೆ ನೋಡಿದೆ. ಅದು ಅಲ್ಲು ಅರವಿಂದ್ ಅವರು ಅಪ್ಪಾಜಿ ಮನೆ ಕೊಡೋ ಗೌರವ ಅದು. ಥ್ಯಾಂಕ್ಸ್ ಸರ್. ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೇ ಇಲ್ಲ, ಅದು ನಮ್ಮ ಭಾಗ್ಯ. ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ, ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ. ಮತ್ತು ಮನೋಹರ್ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಈ ಸ್ಕೇಲ್ ಏನೇ ಬಂದಿದ್ದರೂ ಮನೋಹರ್ ಸರ್ ಅವರ ಧಾರಾಳತನ ಕಾರಣ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು, ಅಜನೀಶ್ ಇರ್ಬೋದು, ನಮ್ಮ ಶಿವಕುಮಾರ್, ಆರ್ಟ್ ಶಿವಕುಮಾರ್, ಮತ್ತು ವೇಣು ಕ್ಯಾಮ್ರಾಮನ್ನು, ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್. ಪ್ರತಿಯೊಂದೂ ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ. ಉಪ್ಪಿ ಸಾರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಬರ್ತಾರೆ. ಸೊ ಅದ್ಭುತವಾದ ಟೀಮ್ ಇದೆ. ಥ್ಯಾಂಕ್ಸ್ ಉಪ್ಪಿ ಸಾರ್. ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸೋದ್ರಿ. ದಿನ ಬೈತಾಯಿದ್ರು, ಏನಾದ್ರು ತೋರಿಸ್ರಿ ಅಂತ ತೋರಿಸಿದ್ದೀರಾ. ಥ್ಯಾಂಕ್ ಯು. ಇನ್ನು ಮುಂದೆ ಇದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ. ನೀವು ನೋಡಿ, ಅದ್ಭುತವಾದ ಸಿನಿಮಾ ಆಗುತ್ತೆ. UI ಎಲ್ಲರಿಗೂ ನಮಸ್ಕಾರ. ನಾನು ಮರ್ತುಬಿಟ್ಟೆ, ರಂಗನಾಥ್ ಅವರು ಎಲ್ಲೂ ಬರೋದೇ ಇಲ್ಲ. ಹಲೋ, ರಂಗನಾಥ್ ಅವರು ಎಲ್ಲೂ ಬರೋದಿಲ್ಲ. ನಾನು ಬನ್ನಿ ರಂಗನಾಥ್ ಅಂದ್ಬಿಟ್ಟು ಹೇಳಿದೆ. ಇಮಿಡಿಯೇಟಾಗಿ 11 o'clock ಬರ್ತೀನಿ ಶಾರ್ಪ್ ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ CEO ಅರುಣ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ ನಾನು. ಆಲ್ ರೈಟ್ ರಂಗಣ್ಣ ಅಂದರೆ ರಂಗಣ್ಣ ಸಾಹೇಬರು. ಆಲ್ ರೈಟ್ ರಂಗಣ್ಣ ಬಂದಿದ್ದಾರೆ. ಅವ್ರು ಎಲ್ಲೂ ಬರೋದಿಲ್ಲ. ಸಾರಿ, ಎಕ್ಸೈಟ್ ಆಗಿಬಿಟ್ಟು ಸ್ವಲ್ಪ ಮರ್ತೋಗ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ನಿಮ್ಮ ಹೆಸರು ಹೇಳಲಿಲ್ಲ, ದಯಮಾಡಿ ಕ್ಷಮಿಸಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸರ್, ಒಂದು ರಂಗಣ್ಣ ಅವ್ರ ಬಗ್ಗೆ ಮಾತಾಡಬೇಕು. ರಂಗಣ್ಣ ಅವರು ನಮ್ಮದು ಕರೋನಾದಲ್ಲಿ 8 ಚಿತ್ರಗಳು ನಾವೆಲ್ಲ ಸೇರಿ ಬಿಡುಗಡೆ ಆಗ್ತಾ ಇದ್ದಾಗ ಅವರು ಹೇಳಬೇಡಿ ಅಂತ ಹೇಳಿದರು ಯಾರಿಗೂ. ರಂಗಣ್ಣ ಕೀ ಪರ್ಸನ್, ಅವರೇ ಬಂದು ಇನಿಷಿಯೇಟಿವ್ ತೊಗೊಂಡು ನಮ್ಮ ಸಲಗ ಇರ್ಬೋದು, ಕೋಟಿಗೊಬ್ಬ ಇರ್ಬೋದು, ಎಲ್ಲ ರಿಲೀಸ್ ಮಾಡಿಸಿದ್ದು ಅವರೇನೇ. ಥ್ಯಾಂಕ್ಸ್ ರಂಗಣ್ಣ ಅವರೇ. ಈ ಸ್ಟೇಜಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ರೇಡಿಯನ್ಸ್ ನಿರ್ಮಲ್, ಸಾರಿ ಮರ್ತ್ಬಿಟ್ಟಿದ್ದೆ, ಅವ್ರದ್ದು ಶ್ರಮ ತುಂಬ ಇದೆ. ಥ್ಯಾಂಕ್ ಯು ಸರ್. ಪಾಪ ನವೀನ್ ಸರ್ಗೆ ಈಗಲಾದರೂ ಮೈಕ್ ಕೊಡಿ ಸರ್, ಈಗಲಾದರೂ. ಸರ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. Thank you so much. Thank you so much, Allu uncle.
And thank you so much, Shivanna, for gracing the occasion. Thank you so much, Uncle Rangnath Uncle, for coming here, and all the other dignitaries here. Thank you so much for coming here and blessing us for just this one small glimpse of UI. This is almost hard work of Uppi sir's vision, Uppi sir's tremendous energy that we have brought out on screen just to show you a glimpse of that. This is just the 2 minutes of that. And I am sure that the entire audience is waiting for the entire big movie. So I'm just wishing everybody here, thank you so much for coming. Thank you. ಎಲ್ಲರಿಗೂ ಮನ್ಸಾರೆ ಥ್ಯಾಂಕ್ ಯು ಹೇಳಿದಂಥ ವೇಲು ಸರ್, ಮನೋಹರ್ ಸರ್, KP ಶ್ರೀಕಾಂತ್ ಸರ್, ನವೀನ್ ಮನೋಹರ್ ಸರ್, ಥ್ಯಾಂಕ್ ಯು ಸರ್.